ನೀವೇನ್ ಬೆಡ್ ಟೈಮ್ ರೀಡ್ ಮಾಡ್ಸತ್ತೀರಿ ಮಕ್ಕಳಿಗೆ, ಇದ್ರ ಮೇನ್ ಗೋಲ್ ಅವ್ರು ಎಲ್ಲ ಕರೆಕ್ಟ್ ಆಗಿ ಓದ್ಬೇಕು ಅನ್ನೋದಲ್ಲ. ಅವರು ಈ ಬುಕ್ಸ್ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು. ಈ ರೀತಿಯಾದ ಬುಕ್ಸ್ ಮಕ್ಕಳಿಗೆ ಬೇಗ ಅಟ್ರಾಕ್ಟ್ ಆಗ್ತಾ. ಅಮ್ಮ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ ಬಾ ಅಮ್ಮ, ನೀ ಬಂದು ನನ್ನ ಪಕ್ಕದಲ್ಲಿ ಕೂತ್ರೆ ಮಾತ್ರ ನಾನು ಮಲ್ಕೊಳ್ಳೋದು, ಅಲ್ಲಿವರೆಗೂ ನಾನು ಮಲ್ಕೊಳ್ಳೋದಿಲ್ಲ ಅಂತ ನಿಮ್ಮ ಮಕ್ಕಳೇನಾದ್ರೂ ಪ್ರತಿನಿತ್ಯ ಪ್ರತಿ ರಾತ್ರಿ ಮಲಗಬೇಕಾದ್ರೆ ಈ ರೀತಿ ಹಠ ಮಾಡ್ತಿದ್ರಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಅದ. ಬಿಕಾಸ್ ಈ ವಿಡಿಯೋದಾಗ ನಾನು ಏನ್ ನಿಮಗ ರಾತ್ರಿ ಹೊತ್ತು ಪಕ್ಕದಲ್ಲಿ ಕೂತ್ಕೋ, ಪಕ್ಕದಲ್ಲಿ ಇರು ಅಮ್ಮ, ನನಗೆ ನಿದ್ದೆ ಹತ್ತೋವರೆಗೂ ಅಂತ ಅಂತಾರ. ಆ ಮೂಮೆಂಟ್ ಏನ್ ಟೈಮ್ ಸ್ಪೆಂಡ್ ಮಾಡ್ಬೇಕಂತಾರ ನಿಮ್ ಜೊತೆ, ಆ ಸ್ಪೆಷಲ್ ಮೂಮೆಂಟ್ ನ ನೀವು ಯಾವ ರೀತಿ ಪ್ರಯೋಜನಕಾರಿಯಾಗಿ ಮಾಡಬಹುದು. ಬೆಡ್ ಟೈಮ್ ರೀಡಿಂಗ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಮಲ್ಕೋಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಅಂದ್ರೆ ಆ ಏಜ್ ತಕ್ಕಂಗ ಯಾವ ತರ ಬುಕ್ಸ್ ನ ಚೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಪ್ಲಸ್ ಯಾವ ರೀತಿ ಓದಬೇಕು, ರೀಡಿಂಗ್ ಯಾವ ರೀತಿ ಮಾಡಿಸ್ಬೇಕು. ಬಿಕಾಸ್ ಮಲಗಿಸ್ಬೇಕಾದ್ರೆ ಮಕ್ಕಳದ್ದು ಎನರ್ಜಿ ಎಲ್ಲ ಡೌನ್ ಆಗಿರ್ತದೆ. ಅವ್ರಿಗೆ ಆ ಟೈಮ್ ಇಂಟ್ರೆಸ್ಟಿಂಗ್ ಆಗಿ ಎಂಗೇಜಿಂಗ್ ಆಗಿ ಮಾಡೋದು ಬಹಳನೇ ಚಾಲೆಂಜಿಂಗ್ ಆದ ವಿಷಯ. ಬಟ್ ಆ ಟೈಮಲ್ಲಿ ನೀವು ಯಾವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ನೆನಪಲ್ಲಿ ಇಟ್ಕೋಬೇಕು, ಆಮೇಲೆ ಯಾವ ರೀತಿ ಓದಿಸ್ಬೇಕು, ಯಾವ ರೀತಿ ಅವ್ರದ್ದು ಬೆಡ್ ಟೈಮ್ ರೂಟೀನ್ನ ಸೇಫ್ ಆಗಿ, ಕಾಮ್ ಆಗಿ, ಕಂಫರ್ಟೇಬಲ್ ಆಗಿ, ಸೂದಿಂಗ್ ಆಗಿ ಮಾಡೋದರ ಜೊತೆಗೆ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್, ಅವ್ರದ್ದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಅವ್ರ ಕ್ರಿಯೇಟಿವಿಟಿ, ಈ ಥರ ಒಂದು ಸ್ಕಿಲ್ಸ್ನ ಹೇಗೆ ಸ್ಪಾರ್ಕ್ ಮಾಡ್ಬೋದು, ಹೇಗೆ ಡೆವಲಪ್ ಮಾಡ್ಬೋದು ಅದನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ಪ್ಲೇ ಮಾಡ್ರಿ. ಈ ತರ ಒಂದು ಬೆಡ್ ಟೈಮ್ ರೂಟೀನ್ ಅಂದಾಗ ಇದೇನ್ ದೊಡ್ಡ ಟಾಸ್ಕ್ ಅಲ್ಲ, ಒಂದು ಜಸ್ಟ್ ಸಿಂಪಲ್ ಆದ ಟಾಸ್ಕ್. ಲೈಕ್ 10 minutes ಎವ್ರಿ ಡೇ, ಒಂದು 10 ನಿಮಿಷ ಇದಕ್ಕೆ ಸಿಕ್ಕರೆ ಸಾಕು ಈ ಬೆಡ್ ಟೈಮ್ ರೀಡಿಂಗ್ ಅಥವಾ ಸ್ಟೋರಿ ಟೆಲ್ಲಿಂಗಿಗೆ. ಸೊ ಫಸ್ಟ್ ಈ ಬೆಡ್ ಟೈಮ್ ರೀಡಿಂಗ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತವ ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಮಗುವಿನ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದ. ಅಂದ್ರೆ ಲೈಕ್ ಅವ್ರು 1 year ಆದ್ರೂ ಆಗಿರ್ಬೋದು, 2 year ಆದ್ರೂ ಆಗಿರ್ಬೋದು, ಅಂದ್ರೆ ಬಿಲೋ 5 years ಏಜ್ ಆದ್ರೂ ಆಗಿರ್ಬೋದು, ಅವ್ರದ್ದು ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಇದರಿಂದ. ಆಮೇಲೆ ಅವ್ರದ್ದು ಬ್ರೈನ್ ಡೆವಲಪ್ ಕೂಡ ಚೆನ್ನಾಗಿ ಆಗ್ತದೆ. ಯಾಕಂತಂದ್ರೆ ಈ ತರ ನೀವು ಬೆಡ್ ಟೈಮ್ ರೀಡಿಂಗ್ ಮಾಡಿದಾಗ ನೀವು ಹೇಳುವಂತ ಸ್ಟೋರಿ ಅಥವಾ ರೀಡ್ ಮಾಡಿಸುವಂತ ಸ್ಟೋರಿಯಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್, ಸಿಚುವೇಶನ್ಸ್ ಪ್ರತಿಯೊಂದು ಅವರು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಿಂದ ಅವರದು ಮೆಮೊರಿ ಪವರ್ ಚೆನ್ನಾಗಾಗ್ತದ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಚೆನ್ನಾಗಾಗ್ತದ. ಅದ್ರ ಜೊತೆಗೆ ಅವ್ರ ಕಮ್ಯುನಿಕೇಶನ್ ಕೂಡ ಇಂಪ್ರೂವ್ ಮಾಡ್ತದ. ಯಾಕಂತಂದ್ರೆ ಕೆಲವೊಂದ್ಸಲ ಸ್ಟೋರಿ ಓದ್ಬೇಕಾದ್ರೆ ಏನಾಗ್ತದಂದ್ರೆ ಇಂಟರಾಕ್ಟಿವ್ ಆಗಿ ಆಗ್ತದ. ಕೆಲವೊಂದ್ಸಲ ಅಲ್ಲ, ಆಕ್ಚುಲಿ ಈ ಸ್ಟೋರಿ ಸೆಷನ್ ಇಂಟರಾಕ್ಟಿವ್ ಆಗಿ ಮಾಡ್ಕೊಳ್ಳೋದೇ ಬೆಸ್ಟ್. ಯಾಕಂದ್ರೆ ಮಕ್ಕಳು ಒಂದು ಪ್ರಶ್ನೆ ಕೇಳ್ತಾರ, ಆ ಒಂದು ಸ್ಟೋರಿ ಹೇಳ್ಬೇಕಾದ್ರೆ ಏನಾದ್ರೂ ಒಂದು ಕ್ಯೂರಿಯಾಸಿಟಿಗೆ ಪ್ರಶ್ನೆ ಹುಟ್ಟುತ್ತಾವ ಅವ್ರ ತಲೆಯಲ್ಲಿ. ಇನ್ನು ಒಂದು ಸಿಂಪಲ್ ಕ್ವಶನ್ಸ್, ಇದೇನು ಇಂಟ್ರಾಕ್ಷನ್ ಇರುತ್ತಲ್ಲ, ಇದು ಎಲ್ಲ ಅವ್ರದ್ದು ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ತದ. ನೀವು ಸ್ಟೋರಿ ರೀಡ್ ಮಾಡ್ತಾ ಇದ್ದೀರಾ ಅಥವಾ ಬೆಡ್ ಟೈಮ್ ರೀಡ್ ಮಾಡ್ತಾ ಇದ್ದೀರಲ್ಲ, ಸೊ ಅಲ್ಲಿರುವಂತಹ ಒಂದು ಲೈನ್ಸ್ ಏನಿರ್ತದಲ್ಲ, ಆ ಲೈನ್ಸ್ಗಳು ಪುನಃ ಕೇಳ್ತಾ ಅವ್ರ ವೊಕ್ಯಾಬುಲರಿ ಕೂಡ ಇಂಪ್ರೂವ್ ಆಗ್ತದ, ಅವ್ರ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡ್ತದ. ಅಂದ್ರೆ ಪ್ರತಿದಿನ ನ್ಯೂ ವರ್ಡ್ಸ್ ಕಲಿತಾರೆ, ಹೊಸ ವರ್ಡ್ಸ್ ಗೊತ್ತಾಗ್ತಾವ ಅವ್ರಿಗೆ. ಆಮೇಲೆ ಕೆಲವೊಂದ್ಸಲ ರಿಪೀಟ್ ಸ್ಟೋರೀಸ್ನು ಕೇಳ್ತಾರ. ಅವಾಗ್ನು ಕೇಳಿ ಆ ವರ್ಡ್ಸ್ಗಳೆಲ್ಲ ಅವ್ರಿಗೆ ನೆನಪಿರ್ತಾವ. ಇದರಿಂದ ಅವ್ರ ವೊಕ್ಯಾಬುಲರಿ ಚೆನ್ನಾಗಿ ಇಂಪ್ರೂವ್ ಆಗ್ತದ. ಆಮೇಲೆ ಇದು ಒಂಥರ ನಿಮ್ಗೆ ಎಮೋಷನಲ್ ಬಾಂಡಿಂಗ್, ಆ ಎಮೋಷನಲ್ ಕನೆಕ್ಷನ್ ನ ಗಟ್ಟಿ ಮಾಡ್ತದ. ಬಿಕಾಸ್ ನಿಮ್ಮ ವಾಯ್ಸ್ ಹಾಗೂ ನಿಮ್ಮ ಅಟೆನ್ಷನ್, ಮಮ್ಮಿ ನನಗೆ ನೋಡತ್ತಾಳ, ನನ್ನ ಕಡೆ ಅಟೆನ್ಷನ್ ಅದ ಮಮ್ಮಿದು, ನನಗೆ ಕೇರ್ ಮಾಡತ್ತಾಳ, ಈ ಒಂದು ಆಲೋಚನೆ ಏನದಲ್ಲ ಅದು ಮಲ್ಕೋಗಿಂತ ಮುಂಚೆ ಆ ಮಗುವಿಗೆ ಈ ಒಂದು ಸೇಫ್ ಆದ ಒಂದು ಆಲೋಚನೆ ಏನು ಬರ್ತದಲ್ಲ, ಇದು ಅವರಲ್ಲಿ ಒಂದು ಸೇಫ್ ಆದ ಒಂದು ಕಂಫರ್ಟೇಬಲ್ ಆದ ಫೀಲಿಂಗ್ನ ಗಟ್ಟಿ ಮಾಡ್ತದ. ಇದರಿಂದ ಅವರು ನಿದ್ದೆ ಕೂಡ ಚೆನ್ನಾಗಿ ಆಗ್ತದ. ಆ ನಿದ್ದೆಯಲ್ಲೂ ಇಂಪ್ರೂವ್ಮೆಂಟ್ ಕಾಣಬಹುದು ನೀವು. ಅಂಡ್ ಒಂದ್ಸಲ ಈ ಬೆಡ್ ಟೈಮ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ರಂದ್ರ ಒಂದ್ 4-5 ದಿನ ಮಾಡಿ 6ನೇ ದಿನ ನಿಮ್ಮ ಮಕ್ಕಳೇ ಕೇಳ್ತಾರ, ಅಮ್ಮ ಇವತ್ತು ಯಾವ್ದು ಹೊಸ ಸ್ಟೋರಿ ಹೇಳ್ತಿ ಅಂತ. ಆಮೇಲೆ ಅರ್ಧನೇ ಹೇಳ್ರಿ ಸ್ಟೋರಿ, ಅಥವಾ ಅರ್ಧ ಹೇಳ್ತಿರುವ ಬೇಕಾದ್ರೇನೆ ಮಲ್ಕೊಂಡಿದ್ರಂದ್ರೆ ನೆಕ್ಸ್ಟ್ ಡೇ
ಮುಂದೇನಾಯ್ತು ಅದು ಬೇಗ ಬೇಗ ಹೇಳು ಅಂತ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿರ್ತದೆ ಅವರಿಗೆ. ಅದು ಮುಂದಿನ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಅವರು ಸ್ಕ್ರೀನ್ ಟೈಮ್ ಮೊರೆ ಹೋಗಲ್ಲ. ಲೈಕ್ ಮಲಗೋಗಿಂತ ಮುಂಚೆ ನೀವು ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವರು ಟಿವಿ ಅಥವಾ ಫೋನ್ ನೋಡೋ ಹ್ಯಾಬಿಟ್ ಇತ್ತಂದ್ರೆ ಅದು ಕೂಡ ಬಿಟ್ಬಿಡ್ತಾರೆ. ಯಾಕಂದ್ರೆ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗಿರ್ತದಲ್ಲ, ದೇ ವಿಲ್ ಗೆಟ್ ರೆಡಿ ಅಂಡ್ ದೇ ವಿಲ್ ಲೈಕ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಯು, ಯಾವಾಗ ಬರ್ತಾರೆ ಯಾವಾಗ ಹೇಳ್ತಾರಂತ. ಸೊ ಆ ಸ್ಕ್ರೀನ್ ಟೈಮ್ನ ರೀಪ್ಲೇಸ್ ಮಾಡಕ್ಕೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಎಲ್ಲಾ ಪ್ರಯೋಜನಗಳು ಹೇಳದೆ ಅಂದ್ರೆ ಆಬ್ವಿಯಸ್ಲಿ ನೀವೇನಾದ್ರೂ ಇಲ್ಲಿವರೆಗೂ ಸ್ಟೋರಿ ಟೈಮ್ ಅಥವಾ ಬೆಡ್ ಟೈಮ್ ರೀಡಿಂಗ್ ಮಾಡ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಅಂದ್ರೆ ಈಗ ನಿಮಗೆ ಮಾಡ್ಬೇಕಂತ ಅನಿಸಿರ್ತದ. ಸೊ ಡೋಂಟ್ ವರಿ, ಹೆಂಗ್ ಮಾಡ್ಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ಬುಕ್ಸ್ ನ ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ತೀನಿ. ಬುಕ್ಸ್ ಅಂದ ತಕ್ಷಣನು ಭಯ ಬೀಳ್ಬೇಡ್ರಿ. ಮತ್ತ ಯಾರು ಹೊಸ ಬುಕ್ಸ್ ತಗೋಬೇಕು, ಅದು ಏನ್ ಪ್ರೈಸ್ ಇರ್ತದೋ ಅದು ಏನು ಯೋಚನೆ ಮಾಡ್ಬೇಡ್ರಿ. ಬಹಳನೇ ಸಿಂಪಲ್ ಆದ ಬೆಡ್ ಟೈಮ್ ರೂಟೀನ್ ಮಾಡ್ಕೋಬಹುದು ನೀವು. ಎಕ್ಸ್ಪೆನ್ಸಿವ್ ಬುಕ್ಸ್ ನ ಪರ್ಚೇಸ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಕಾಂಪ್ಲಿಕೇಟೆಡ್ ಸ್ಟೋರೀಸ್ ಇರುವಂತದ್ದು, ಬಹಳ ಫ್ಯಾನ್ಸಿ ಸ್ಟೋರಿ ಬುಕ್ಸ್ ಎಲ್ಲ ಚೂಸ್ ಮಾಡಕ್ಕೂ ಹೋಗ್ಬೇಡ್ರಿ. ಬಿಕಾಸ್ ಇವಾಗೆಲ್ಲ ಬಹಳಷ್ಟು ಆಪ್ಷನ್ಸ್ ಬುಕ್ಸ್ ಕುಶನ್ ತರ ಮಾಡಿರ್ತಾರ, ಅದು ಹಿಂಗ್ ಓಪನ್ ಮಾಡೋದು, ಓಪನ್ ಮಾಡಿದ ತಕ್ಷಣ ಏನೋ ಒಂದು ಪಾಪ್ ಆಗೋದು, ಈ ತರ ಫ್ಯಾನ್ಸಿ ಬುಕ್ಸ್ ಎಲ್ಲ ಚಾಯ್ಸ್ ಮಾಡೇಬೇಕು ಅಂದ್ರನೇ ಅವ್ರದ್ದು ಬೆಡ್ ಟೈಮ್ ರೀಡಿಂಗ್ ಚಲೋ ಆಗ್ತದ ಅಂತಾನು ಅನ್ಕೋಬೇಡ್ರಿ. ಬಿಕಾಸ್ ನಾ ಹೇಳ್ದಂಗ ಸಿಂಪಲ್ ಬುಕ್ಸ್ ಚೂಸ್ ಮಾಡ್ರಿ. ಬಟ್ ಬುಕ್ಸ್ ಯಾವ ರೀತಿ ಇರ್ಬೇಕನ್ನೋದು ಬಹಳನೇ ಮ್ಯಾಟ್ರ್ ಆಗ್ತದೆ, ಬಹಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಮಕ್ಕಳಲ್ವಾ, ಅದರಲ್ಲೂ 5 years ಬಿಲೋ ಇದ್ರ ಅವ್ರಿಗೆ ನೀವೇನು ಬೆಡ್ ಟೈಮ್ ರೀಡ್ ಮಾಡ್ತಿರ್ತೀರಿ ಆ ಬುಕ್ಸ್ನು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂದ್ರೆ ಏನೆಲ್ಲ ಇರಬೇಕು ಬುಕ್ಸಲ್ಲಿ, 1-2-3 ಟಿಪ್ಸ್ ಹೇಳ್ತೀನಿ ಅದಕ್ಕೆ. ಅಟ್ರಾಕ್ಟಿವ್ ಅಂದ್ರೆ ಯಾವ ರೀತಿ, ಆದಷ್ಟು ಕಲರ್ಫುಲ್ ಆಗಿರುವಂಥ ಬುಕ್ಕು ಮತ್ತೆ ಜಾಸ್ತಿ ಪಿಕ್ಚರ್ಸ್ ಇರಬೇಕು ಆ ಬುಕ್ಕಲ್ಲಿ. ಆ ರೀತಿಯಾದ ಬುಕ್ನ ಸೆಲೆಕ್ಟ್ ಮಾಡ್ಕೋರಿ. ಯಾಕಂದ್ರೆ ಮಕ್ಕಳು ಇಮ್ಯಾಜಿನ್ ಮಾಡ್ಕೊಂತಿರ್ತಾರ, ಅವರು ರೀಡಿಂಗ್ಗಿಂತ ಇಮ್ಯಾಜಿನೇಷನ್ ಜಾಸ್ತಿ. ಸೊ ಹಾಗಾಗಿ ಅಲ್ಲಿ ಪಿಕ್ಚರ್ ಇದ್ರೆ ಮಾತ್ರ ಅವ್ರ ಅಟೆನ್ಷನ್ ಆ ಕಡೆ ಹೋಗ್ತದ. ಫಸ್ಟ್ ಕಲರ್ ಇಂದ ಅಟೆನ್ಷನ್ ಹೋಗ್ತದ, ಆಮೇಲೆ ಪಿಕ್ಚರ್ಸ್, ಆ ಪಿಕ್ಚರ್ಸ್ ಇಂದ ಅಟೆನ್ಷನ್ ಆ ಕಡೆ ಹೋದ್ಮೇಲೆ ಅವರು ಈ ಪಿಕ್ಚರ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹೆಚ್ಚಾಗ್ತದ ಅವರಿಗೆ. ಸೊ ಆದಷ್ಟು ಕಲರ್ಫುಲ್ ಆದ ಪಿಕ್ಚರ್ಸ್ ಇರುವಂತಹ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ನನ್ನ ಕಡೆ ಒಂದು ಬುಕ್ ಅದ, ನಾನು ತೋರಿಸ್ಬೇಕಂತಾನೆ ಇಟ್ಕೊಂಡಿದ್ದೀನಿ. ಲೈಕ್ ಇಲ್ಲಿ ನೀವು ನೋಡಬಹುದು, ಮಿರರ್ ಇಮೇಜ್ ಕಾಣಿಸ್ತಿದೆ ಆ್ಯಕ್ಚುಲಿ. ಸೊ ಇದು ನೋಡ್ರಿ ಎಷ್ಟು ಕಲರ್ಫುಲ್ ಅದ. ಆಮೇಲೆ ಪಿಕ್ಚರ್ಸ್ ಎಲ್ಲ ಫಸ್ಟ್ ಮೇಲ್ಗಡೆನೆ ಕೊಟ್ಟಿದ್ದಾರೆ, ಈ ತರ ಎಷ್ಟು ಅಟ್ರಾಕ್ಟ್ ಆಗ್ತದೆ. ಈ ರೀತಿಯಾದ ಬುಕ್ಸ್ ಮಕ್ಕಳಿಗೆ ಬೇಗ ಅಟ್ರಾಕ್ಟ್ ಆಗ್ತದೆ. ಆಮೇಲೆ ಒಳಗಡೆನೂ ನೀವು ನೋಡಬಹುದು ಎಷ್ಟು ದೊಡ್ಡದಾಗಿ ಪಿಕ್ಚರ್ಸೇ ಹೈಲೈಟ್ ಮಾಡಿದ್ದಾರೆ. ಆಮೇಲೆ ಎಷ್ಟು ಕಲರ್ಫುಲ್ ಮಾಡಿದ್ದಾರೆ. ಪೇಜಸ್ ಕೂಡ ಎಷ್ಟು ಥಿಕ್ ಆಗಿದೆ, ಲೈಕ್ ಒಂದು ಸ್ವಲ್ಪ ಥಿಕ್ನೆಸ್ ಮೇಲೂ ಗಮನ ಕೊಡ್ರಿ. ಹರಿದೋಯ್ತು, ಏನಾದರೂ ಸ್ಪಾಯ್ಲ್ ಆಯ್ತಂದ್ರೆ ಮಕ್ಕಳ ಮತ್ತೆ ಇಂಟ್ರೆಸ್ಟ್ ಕಳ್ಕೊತಾರೆ. ಸೊ ಕ್ವಾಲಿಟಿ ಇರಲಿ ಬುಕ್ಸ್, ಪ್ಲಸ್ ನಾ ಹೇಳ್ದಂಗೆ ಈ ರೀತಿ ಕಲರ್ಫುಲ್ ಆಗಿರಬೇಕು, ಪಿಕ್ಚರ್ಸ್ ಇರಬೇಕು. ನೆಕ್ಸ್ಟ್ ಏನಂದ್ರೆ ಸಿಂಪಲ್ ಸ್ಟೋರೀಸ್ ಇರಬೇಕು ಮತ್ತು ಶಾರ್ಟ್ ಸ್ಟೋರೀಸ್ ಇರಬೇಕು. ದೊಡ್ಡ ಸ್ಟೋರೀಸ್ ಎಲ್ಲ ಹೇಳಿ ಮುಗಿಸ್ಬೇಕು, ರಾಮಾಯಣ ಮುಗಿಸ್ಬೇಕು, ಮಹಾಭಾರತ ಮುಗಿಸ್ಬೇಕಂತ ಚಾಯ್ಸ್ ಮಾಡ್ಕೋಬೇಡ್ರಿ. ಬುಕ್ಸ್ ಸಿಂಪಲ್ ಆಗಿರುವಂಥ ಶಾರ್ಟ್ ಸ್ಟೋರೀಸ್ ಇರುವಂಥ ಬುಕ್ಸ್ನ ಚಾಯ್ಸ್ ಮಾಡ್ಕೋರಿ. ಅದನ್ನು ಏಜ್ ಅಪ್ರೋಪ್ರಿಯೇಟ್ ಚೇಂಜ್ ಆಗ್ತಾ ಹೋಗ್ತದ. ಏಜ್ ಅಪ್ರೋಪ್ರಿಯೇಟ್ ಆಗಿ ಯಾವ ರೀತಿ ಸ್ಟೋರೀಸ್ನ ಸೆಲೆಕ್ಟ್ ಮಾಡಿಕೊಂಡು ಹೇಳ್ಬೇಕನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಈಗ ಬುಕ್ಸ್ ಬಗ್ಗೆ ಮುಗಿಸ್ಬಿಡೋಣ. ಸೊ ನಾನು ಏನು ಹೇಳ್ತಾ ಇದ್ದೆ, ಶಾರ್ಟ್ ಸ್ಟೋರೀಸ್ ಆ ಥರ ಇದ್ದದ್ದು ಚೂಸ್ ಮಾಡ್ರಿ. ಎಸ್, ರಾಮಾಯಣ ಮಹಾಭಾರತ ಅದ್ರ ಬಗ್ಗೆನೂ ಹೇಳ್ಬೋದು ನೀವು, ಬಿಕಾಸ್ ನನ್ನ ಕಡೆನೂ ಆ ರೀತಿ ಬುಕ್ಸ್ ಇತ್ತು. ಲೈಕ್ ಈಗ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಅದೆಲ್ಲ ಹೇಳಬೇಕು, ಅದನ್ನೆಲ್ಲ ಮಕ್ಕಳು ಕೇಳಿಸ್ಕೊಂಡು ಬೆಳಿಬೇಕು ಅನ್ನೋದನ್ನು ಬಹಳ ತಾಯಂದ್ರಿಗೆ ಇಷ್ಟ ಇರ್ತದ. ಸೊ ಎಸ್, ಅದನ್ನು ಹೇಳ್ಬೋದು. ಅದರಲ್ಲೂ ಕೆಲವೊಂದಿಷ್ಟು ಎಪಿಸೋಡ್ ತಗೊಂಡು ಶಾರ್ಟ್ ಸ್ಟೋರಿ ಮಾಡಿರ್ತಾರೆ, ಆ ರೀತಿಯಾದ ಬುಕ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ನಾನು ಕೂಡ ತಗೊಂಡಿದ್ದೆ ನೋಡಿ, ಕೃಷ್ಣದ ಬುಕ್. ಸೊ ಇದರಲ್ಲಿ ಕೃಷ್ಣ ಹೇಗೆ ಹುಟ್ಟದ, ಸೊ ಈ ಬುಕ್ ಪೂರ್ತಿ ಒಂದೇ ಸ್ಟೋರಿ ಇರೋದು. ಲೈಕ್ ನೋಡ್ಬೋದು ನೀವು ಲೈನ್ಸು, ಜಸ್ಟ್ 1 ಪೇಜಲ್ಲಿ 4-5 ಲೈನ್ಸ್ ಅಷ್ಟೇ ಇದೆ. ಓಕೆನಾ? ಬಿಟ್ರೆ ಇಷ್ಟು ದೊಡ್ಡ ಕಲರ್ಫುಲ್ ಪಿಕ್ಚರ್. ಸೊ ಈ ಪಿಕ್ಚರ್ ನೋಡಿದ ತಕ್ಷಣ ಮಗುಗೆ ಇಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಒಂದು ಆಸಕ್ತಿ.
ಸೊ ಈ ರೀತಿ ಒಂದು ಶಾರ್ಟ್ ಸ್ಟೋರಿದೆ ಸಣ್ಣ ಸಣ್ಣ ಬುಕ್ಸ್ ಇರ್ತಾವ, ಆ ರೀತಿಯಾದ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೋರಿ. ಲೈಕ್ ಬೆಡ್ ಟೈಮ್ ರೀಡಿಂಗ್ನು ಒಂದು ಶಾರ್ಟ್ ಆಗಿ ಸಿಂಪಲ್ ಆಗಿನೂ ಆಗಿರ್ತದ. ಮಕ್ಕಳು ಅಷ್ಟೇ ಟೈಮಲ್ಲಿ ಅವರು ಎಂಗೇಜಿಂಗ್ ಆಗಿರ್ತಾರೆ. ಲೈಕ್ ನೀವು ಹಾಫ್ ಆನ್ ಅವರ್ ಎಲ್ಲ ಓದ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ, ಅಷ್ಟು ಟೈಮ್ ಎಲ್ಲ ಮಕ್ಕಳು ಇಂಟ್ರೆಸ್ಟ್ ಇಂದ ಕೇಳಲ್ಲ ಎಷ್ಟೇ ಕಲರ್ಫುಲ್ ಬುಕ್ ಇದ್ರು. ನಿಮ್ಮ ಮಗುವಿನ ಅಟೆನ್ಷನ್ ಸ್ಪ್ಯಾನ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ವೇರಿಯೇಷನ್ ಮಾಡ್ಕೋರಿ. ಬಟ್ ದ ಮೇನ್ ಥಿಂಗ್ ಇಸ್ ಸ್ಟೋರೀಸ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಅದು ನಿಮ್ಮ ಮಗುವಿನ ಪ್ರಕಾರ ಅವರು ಯಾವುದನ್ನ ಇಷ್ಟಪಡ್ತಾರ ಅದನ್ನ ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೋರಿ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳು ಎನಿಮಲ್ಸ್ ಬಗ್ಗೆ ಎಲ್ಲ ಬಹಳ ಇಂಟ್ರೆಸ್ಟ್ ಇತ್ತು, ಲೈಕ್ ಲಯನ್, ಟೈಗರ್ ಈ ಥರ ಎಲ್ಲ ಹೇಳೋದಾಗ ಭಾಳ ಇಂಟ್ರೆಸ್ಟ್ ತೋರಿಸತ್ತಿದ್ರು ಅಂದ್ರೆ ಎನಿಮಲ್ ಸ್ಟೋರೀಸ್ ಥರದ ಒಂದು ಬುಕ್ಸ್ನ ಚಾಯ್ಸ್ ಮಾಡ್ರಿ. ಅವರಿಗೆ ಆ ರೀತಿಯಾದ ಬುಕ್ಸ್ನ ಓದೋದ್ರಿಂದ ಲೈಕ್ ಶಾರ್ಟ್ ಸ್ಟೋರಿ, ದ ಆ್ಯಂಟ್ ಆ್ಯಂಡ್ ದ ಗ್ರಾಸ್ ಹೋಪರ್, ಇಷ್ಟೇ ಚಿಕ್ಕ ಸ್ಟೋರಿನೇ ಹೇಳ್ತಾ ಹೋಗ್ರಿ. ಅವ್ರದ್ದು ಇಂಟ್ರೆಸ್ಟ್ ನೋಡಿಕೊಂಡು ಆ ರೀತಿಯಾದ ಬುಕ್ಸ್ನ ಚಾಯ್ಸ್ ಮಾಡಿಕೊಂಡು ಪ್ರತಿನಿತ್ಯ ಹೇಳ್ರಿ ಅಥವಾ ರೀಡ್ ಮಾಡ್ರಿ. ಅವ್ರ ಕಡೆಯಿಂದನೂ ರೀಡ್ ಮಾಡಿಸ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಕೆಲವೊಂದ್ಸಲ ಏನಾಗ್ಬಿಡ್ತದೆ, ಮಕ್ಕಳು ನಿನ್ನೆ ಹೇಳಿದ ಸ್ಟೋರಿನೇ ಹೇಳಮ್ಮ ಅಂತಾರ. ಅವತ್ತೇನೋ ಸ್ಟೋರಿ ಹೇಳತ್ತಿಲ್ಲ, ಅದು ಇನ್ನೊಂದ್ಸಲ ಹೇಳು ಅಂತಾರೆ. ಅವಾಗ ಅದೇ ಹೇಳಿದ್ದೆ ಏನು ಹೇಳಬೇಕು, ಆಲ್ರೆಡಿ ಅದು ಗೊತ್ತಲ್ಲ, ಹೊಸದೇನಾದರೂ ಹೇಳಬೇಕು ಅಂತ ಅಂದ್ಕೊಂಡು ಮೂವ್ ಆನ್ ಆಗಬೇಡ್ರಿ. ಎಸ್, ಮತ್ತೊಂದ್ಸಲ ಅದೇ ಸ್ಟೋರಿ ರಿಪೀಟ್ ಮಾಡೋದ್ರಿಂದನೂ ಏನು ಕಳ್ಕೊಳ್ಳಲ್ಲ, ಅದರಿಂದ ಏನೂ ಹಾನಿ ಇಲ್ಲ, ಅದರಿಂದನೂ ಪ್ರಯೋಜನ ಅದ. ಯಾಕಂದ್ರೆ ಮಕ್ಕಳು ರಿಪೀಟೆಡ್ಲಿ ಆಗಿ ಏನು ಕೇಳಿದಾಗ ವೊಕ್ಯಾಬ್ಯುಲರಿ ಅವ್ರದ್ದು ಚೆನ್ನಾಗಿ ಇಂಪ್ರೂವ್ ಆಗ್ತದ, ಅದರಿಂದ ಅವ್ರ ಲ್ಯಾಂಗ್ವೇಜ್ ಅದು ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ರಿಪಿಟೇಟಿವ್ ವರ್ಡ್ಸ್ ಕೇಳ್ತಾ ಇದ್ದಂಗ ಅವ್ರದ್ದು ಲಿಸನಿಂಗ್ ಸ್ಕಿಲ್ ಇಂಪ್ರೂವ್ ಆಗ್ತದ, ಅದರಿಂದ ಅವ್ರದ್ದು ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗ್ತದೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಜೊತೆಗೆ. ಆಮೇಲೆ ಅವರಿಗೆ ಫೆಮಿಲಿಯರ್ ಆಗಿರುವಂತಹ ಒಂದು ಆಬ್ಜೆಕ್ಟ್ಸ್, ಎನಿಮಲ್ಸ್ ಆ ರೀತಿಯಾದ ಸ್ಟೋರೀಸ್ ಹೇಳೋದ್ರಿಂದನೂ ಮಕ್ಕಳು ಬಹಳನೇ ಎಂಗೇಜ್ಡ್ ಆಗೇ ಇರ್ತಾರೆ. ಪೂರ್ತಿ ಸ್ಟೋರಿ ಮುಗಿಯೋವರೆಗೂ ಕಾಮ್ ಆಗಿ ಕೇಳಿಸ್ಕೊಂತಾರ, ಆರಾಮಾಗಿ ನಿದ್ದೆಗೆ ಜಾರ್ತಾರ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂದ್ರೆ ಬುಕ್ಸ್ ಚೂಸ್ ಮಾಡ್ಬೇಕಾದ್ರೆ ಅವ್ರ ಇಂಟ್ರೆಸ್ಟ್ ಪ್ರಕಾರ ನೀವು ನಿಮ್ಮ ಬೆಡ್ ಟೈಮ್ ರೀಡಿಂಗ್ ನ ಮಾಡ್ಕೋರಿ. ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಬರಂ. ವಿಡಿಯೋದ ಇಂಪಾರ್ಟೆಂಟ್ ಸೆಕ್ಷನ್ ಇದು ಏನಂದ್ರೆ ಏಜ್ ಅಪ್ರೋಪ್ರಿಯೇಟ್. 1 ಇಯರ್ ಮಗುವಿಗೆ ಏನಾದ್ರೂ ನೀವು ಸ್ಟೋರಿ ಹೇಳಬೇಕು ಅಂತಂದ್ರೆ, ಅವರಿಗೆ ಎಂಗೇಜಿಂಗ್ ಆಗಿ ಇಡಬೇಕು ಅಂತಂದ್ರೆ ಲೈಕ್ ಈ ರೀತಿಯಾದ ಬುಕ್ಸ್ ನ ಚೂಸ್ ಮಾಡ್ರಿ. ಲೈಕ್ ಬಹಳನೇ ಕಲರ್ಫುಲ್, ಬರೀ ಅದರಲ್ಲಿ ಎನಿಮಲ್ಸ್ ಈ ರೀತಿಯಾಗಿ ಕಾಣಿಸ್ಬೇಕು. ಓಕೆನಾ? ಈ ರೀತಿ ಕಾಣಿಸ್ದಾಗ ಏನಾಗ್ತದ, ಅವ್ರಿಗೆ ಹೇಳ್ಬೇಕಾದ್ರೆ ಸ್ಟೋರಿಗಿಂತ ಜಾಸ್ತಿ ಅವ್ರ ಎನಿಮಲ್ ಬಗ್ಗೆ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ತೋರಿಸ್ತಾರ. ಅದು ಹೇಗೆ ಸೌಂಡ್ ಮಾಡ್ತದ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಹೇಳಿಡ್ರಿ. 1 ಇಯರ್ to 3 ಇಯರ್ ವರೆಗೂ ಈ ರೀತಿಯಾದ ಒಂದು ಸಿಂಪಲ್ ಸ್ಟೋರೀಸ್ನ ಚೂಸ್ ಮಾಡ್ಕೊಂಡು ಹೇಳ್ಬೋದು. ನೆಕ್ಸ್ಟ್ ಆಫ್ಟರ್ 3 ಇಯರ್ಸ್ 3 to 5 ತನ ಚೇಂಜ್ ಆಗ್ಬಿಡ್ತದ ಅವ್ರ ಇಂಟ್ರೆಸ್ಟ್. ಆ ಟೈಮ್ನಾಗ ಅವರಿಗೆ ಒಂದು ಸ್ವಲ್ಪ ರೀಡ್ ಮಾಡಿಸಕ್ ಟ್ರೈ ಮಾಡ್ರಿ. ಲೈಕ್ ನಂಗೆ ಗೊತ್ತು 3 ಇಯರಿಗೇನು ಓದಕ್ಕೆ ಆಗಂಗಿಲ್ಲ ಅಂತ ಸ್ಟೋರಿ ಟೆಲ್ನು ಮಾಡ್ಬೋದು, ಅಥವಾ ರೀಡ್ ನೀವು ಅವ್ರ ಮುಂದೆ ಈ ಥರ ಫಿಂಗರ್ ಇಟ್ಕೊಂಡು ಓದ್ತಾ ಇದ್ದಂಗೆ ಅವರು ಕೇಳ್ತಾ ಹೋಗ್ತಾರೆ. ಇಲ್ಲಿ ನಿಮ್ಮ ಸ್ಟೋರಿ ದೊಡ್ಡದಾಗಿತ್ತಂದ್ರೆ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಕಳ್ಕೊಂಡು ಬಿಡ್ತಾರ. ಹಾಗಾಗಿ ಸಿಂಪಲ್ ಆದ ಶಾರ್ಟ್ ಸ್ಟೋರೀಸ್ನ ಚೂಸ್ ಮಾಡ್ರಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ರಿಪೀಟ್ ಆಗ್ತಾ ಇರ್ತಾವಲ್ಲ ವರ್ಡ್ಸ್ ಅಥವಾ ಸೆಂಟೆನ್ಸಸ್, ಆ ಥರ ಬುಕ್ನ ಚೂಸ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ಇದನ್ನ ಹೇಳಿದೆ ನೋಡ್ರಿ, ಇದು ಭಾರಿ ಚಲೋ 3 ಇಯರ್ಸ್ ಸ್ಟೋರಿಗೆಲ್ಲ. 1 ಇಯರ್ ಇದ್ದಾಗಂತೂ ಜಸ್ಟ್ ಸೌಂಡ್ಸ್ ಆ ಥರ ಸಲುವಾಗಿ ತೋರಿಸ್ಬೋದು. 2 to 3 ಇಯರಿಗೆಲ್ಲ ಈ ಬುಕ್ ಚೆನ್ನಾಗಿದೆ. ಬಿಕಾಸ್ ಸೆಂಟೆನ್ಸ್ ಪ್ರತಿ ಪೇಜಲ್ಲೂ ರಿಪೀಟ್ ಆಗ್ತದೆ. ಲೈಕ್ ಈ ಎನಿಮಲ್ ಬಂತು, ಸೇಮ್ ಅದೇ ಸೆಂಟೆನ್ಸ್ ಅದೇ ಕ್ವಶನ್ ಈ ಫಾಕ್ಸಿಗೆ ಕೇಳ್ತದೆ. ನೆಕ್ಸ್ಟ್ ಇನ್ನೂ ಒಂದು ಎನಿಮಲ್ ಬರ್ತದೆ, ಎಲಿಫೆಂಟ್. ಸೊ ಅದನ್ನು ಸೇಮ್ ಕ್ವಶನ್ ಇನ್ನೂ ಒಂದು ಎನಿಮಲ್ ಕೇಳ್ತದೆ. ಆ ಸೆಂಟೆನ್ಸ್ ರಿಪೀಟ್ ಆಗ್ತಾ ಇರ್ತದ. ಸೊ ಇದರಿಂದ ಏನಾಗ್ತದ, ಆ ಸೆಂಟೆನ್ಸ್ ಅವರಿಗೆ ತಲೆಯಲ್ಲಿ ಉಳ್ಕೊಂತದ. ಸೊ ಇದರಿಂದ ಅವರು ಒಂದು ಹೊಸ ವರ್ಡ್ ಕಲ್ಕೊಂತಾರ. ಆಮೇಲೆ ನೆಕ್ಸ್ಟ್ ಟೈಮ್ ಅದು ಈಸಿಯಾಗಿ ಅವರಿಗೆ ಬಾಯಲ್ಲೇ ಬಂದ್ಬಿಡ್ತದ. ಇದರಿಂದ ಅವ್ರ ಲ್ಯಾಂಗ್ವೇಜ್ ಚೆನ್ನಾಗಿ ಡೆವಲಪ್ ಆಗ್ತದೆ. 3-4 ಇಯರ್ಸ್ ಇದ್ದಾಗ ನೀವು ಇಂಟ್ರಾಕ್ಟಿವ್ ಆಗಿ ಮಾಡ್ಕೊರಿ. ಮಧ್ಯದಲ್ಲಿ ಕ್ವಶನ್ ಕೇಳಿ. ಲೈಕ್ ಫಾರ್ ಎಕ್ಸಾಂಪಲ್, ಯಾವ ಕಲರ್ ಇದೆ ಇದು ಜಿರಾಫ್, ಇದು ಯಾವ ಕಲರ್ ಇದೆ, ಇದು ಏನ್ ಕಣ್ಣೆ ಕಟ್ಕೊಂಡದ, ಯಾಕೆ ಕಟ್ಕೊಂಡದ,
ಈ ರೀತಿ ಕ್ವಶನ್ ಕೇಳಬೇಕು. ಈ ರೀತಿ ಕ್ವಶನ್ ಕೇಳಿದಾಗ ಅವ್ರು ಥಿಂಕ್ ಮಾಡ್ತಾರೆ, ಅವರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದೆ. ಸೊ ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡ್ದಂಗೆ ಆಗ್ತದೆ. ಆಮೇಲೆ ಅವರು ವಾಪಸ್ ಆ ರೀತಿ ನಾ ಕ್ವಶನ್ ಕೇಳಬೇಕು ಅಂತ ಅನ್ನೋದನ್ನು ಅವ್ರಿಗೆ ತಲಾಗ್ ಬರ್ತದೆ. ಇದರಿಂದ ಅವರು ಲಾಜಿಕಲ್ ಆಗಿ ಥಿಂಕ್ ಮಾಡೋ ಎಬಿಲಿಟಿ ಕೂಡ ಇಂಪ್ರೂವ್ ಆಗ್ತದೆ. ಸೊ ಈ ರೀತಿ ಸ್ಮಾಲ್ ಟಿಪ್ಸ್ನ ಫಾಲೋ ಮಾಡ್ರಿ. ನೆಕ್ಸ್ಟ್ ಇವಾಗ ಮಗು 5 years ಆಗಿದ್ದಾಗ ಬೆಡ್ ಟೈಮ್ ರೀಡಿಂಗ್ನ ಅವರಿಂದನೇ ಮಾಡಿಸಿ, ಅವರಿಗೆ ಈ ಸ್ಟೋರಿ ಓದಬೇಕು ಅನ್ನೋದನ್ನು ಹೇಳಿಸಿ, ಅವ್ರ ಬಾಯಿಂದನೇ ಹೇಳಿಸಿ. ಪರವಾಗಿಲ್ಲ, ದೊಡ್ಡ ವರ್ಡ್ಸ್ ಎಲ್ಲ ಓದೋಕ್ಕಾಗಂಗಿಲ್ಲ, ಅದನ್ನು ನೀವು ಹೆಲ್ಪ್ ಮಾಡ್ಬೋದು ಅವರಿಗೆ. ಸ್ಮಾಲ್ ವರ್ಡ್ಸ್ ಎಲ್ಲ ಓದೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರ ಲ್ಯಾಂಗ್ವೇಜ್ ಚೆನ್ನಾಗಿ ಇಂಪ್ರೂವ್ ಆಗ್ತದೆ, ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗ್ತದೆ, ವೊಕ್ಯಾಬ್ಲರಿ ಕೂಡ ಇಂಪ್ರೂವ್ ಆಗ್ತದೆ. ಆಮೇಲೆ ಎಂಗೇಜ್ಡ್ ಆಗಿರ್ತಾರೆ, ಲಿಸ್ನಿಂಗ್ ಎಬಿಲಿಟಿ ಚಂದ ಆಗ್ತದೆ, ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ಬರ್ತದೆ ಇದರಿಂದ. ನೀವೇನು ಬೆಡ್ ಟೈಮ್ ರೀಡ್ ಮಾಡ್ಸತ್ತೀರಿ ಮಕ್ಕಳಿಗೆ, ಇದ್ರ ಮೇನ್ ಗೋಲ್ ಅವರು ಎಲ್ಲ ಕರೆಕ್ಟಾಗಿ ಓದ್ಬೇಕನ್ನೋದಲ್ಲ. ಅವರು ಈ ಬುಕ್ಸ್ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು, ಈ ಸ್ಟೋರೀಸ್ ಆಮೇಲೆ ಈ ರೀಡಿಂಗ್ ಹ್ಯಾಬಿಟ್ ಕಲ್ಟಿವೇಟ್ ಮಾಡ್ಕೋಬೇಕು, ಬುಕ್ಸ್ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು ಅನ್ನೋದು ನಿಮ್ ಗೋಲ್ ಆಗಿರ್ಬೇಕು. ಲೆಟ್ ದೆಮ್ ರೀಡ್, ಎನ್ಕರೇಜ್ ದೆಮ್ ಟು ರೀಡ್ ಅಷ್ಟೇ. ಸೊ 5 years ಇದ್ದಾಗ ಆ ರೀತಿ ಮಾಡ್ಬೋದು. ಅವಾಗ್ಲೂ ಇಷ್ಟೇ ಕಲರ್ಫುಲ್ ಆಗಿ ಪಿಕ್ಚರ್ ಇರುವಂತ ಬುಕ್ಸ್ ತಗೋರಿ, ಬಿಕಾಸ್ ಅದು ಒಂದೇ ಅವ್ರ ಅಟೆನ್ಷನ್ನ ಕ್ಯಾಚ್ ಮಾಡೋದು. ಈ ರೀತಿಯಾಗಿ ಬಹಳಷ್ಟು ರೀತಿಯಲ್ಲಿ ಅವರಿಗೆ ಪ್ರಯೋಜನ ಮಾಡ್ಕೊಡ್ತದೆ ಈ ಬೆಡ್ ಟೈಮ್ ರೀಡಿಂಗ್. ಸೊ ಮಿಸ್ ಮಾಡ್ಲಾರ್ದೆ ನಿಮ್ಮ ಮಕ್ಕಳಿಗೆ ಪ್ರತಿದಿನ ಬೆಡ್ ಟೈಮ್ ರೀಡಿಂಗ್ ಮಾಡಿಸ್ರಿ. ಅವರಿಗೆ ಈ ಬೆಡ್ ಟೈಮ್ ರೀಡಿಂಗ್ ಫ್ರಸ್ಟ್ರೇಟ್ ಆಗೋ ತರ ಅಥವಾ ಇದೇನೋ ಹೋಮ್ವರ್ಕ್ ಅದ ಅನ್ನೋ ರೀತಿ ಫೀಲ್ ಮಾಡಿಸ್ಬ್ಯಾಡ್ರಿ. ಈ ಬೆಡ್ ಟೈಮ್ ರೀಡಿಂಗ್ ರಿಲ್ಯಾಕ್ಸ್ ತರ ಫೀಲ್ ಆಗ್ಬೇಕು ಅವರಿಗೆ. ಬೆಡ್ ಟೈಮ್ ರೀಡಿಂಗ್ ಅಂದ್ರೆ ಇಂಟ್ರೆಸ್ಟ್ ತಗೊಂಡು ಬಂದು ಮಲ್ಗಕ್ ರೆಡಿ ಆಗ್ಬೇಕು, ಆ ರೀತಿ ಫೀಲ್ ಮಾಡಿಸ್ಬೇಕು. ಅದು ಹೇಗೆ ಅಂತಂದ್ರೆ, ಬಾ ಈಗ ಓದ್ಕೊಳ್ಳೋದದ, ಓದ್ಕೊಂಡು ಮಲ್ಕೋಬೇಕಲ್ಲ, ಈ ರೀತಿ ಹೇಳಿದ್ರೆ ಓದ್ಬೇಕು ಅಂತ ಅದು ಒಂದು ಬರ್ಡನ್, ಅದು ಒಂದು ಸ್ಟ್ರೆಸ್, ಅದೊಂದು ಕೆಲಸ, ಅದೊಂದು ರೆಸ್ಪಾನ್ಸಿಬಿಲಿಟಿ ಅನ್ಸ್ಬಿಡ್ತದೆ. ಸೊ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಕಳ್ಕೊಂಡು ಬಿಡ್ತಾರೆ ಕ್ರಮೇಣವಾಗಿ. ಆ ರೀತಿ ಮಾಡಬೇಡ್ರಿ, ಅದು ಒಂದು ಎಂಜಾಯ್ಮೆಂಟ್ ಥರ ಅನ್ನಿಸ್ಬೇಕು ಅವರಿಗೆ. ಅದಕ್ಕೆ ಸ್ಟೋರಿ ಹೇಳಬೇಕಾದ್ರೂ ಇಂಟ್ರಾಕ್ಟಿವ್ ಆಗಿ ಇಟ್ಕೋರಿ. ಮಕ್ಕಳ ಕೈಲಿಂದನೂ ಈ ಎನಿಮಲ್ ಹೇಗೆ ಸೌಂಡ್ ಮಾಡ್ತದ, ಇದು ಹೆಂಗೆ ಫಾಸ್ಟ್ ಓಡ್ತದ, ಈ ರೀತಿಯಾಗಿ ಕೇಳ್ತಾ ಇರ್ರಿ ಕ್ವಶನ್ಸ್. ಅವ್ರ ಕ್ವಶನ್ಸ್ನು ಎನ್ಕರೇಜ್ ಮಾಡ್ರಿ, ಲೈಕ್ ಅದನ್ನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ರಿ. ಆಮೇಲೆ ವಿತ್ ಎಕ್ಸ್ಪ್ರೆಷನ್ ಹೇಳ್ಕೊಡಕ್ಕೆ ಟ್ರೈ ಮಾಡ್ರಿ ಮಕ್ಕಳಿಗೆ. ಸೊ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಫನ್ ವೇ ಅಲ್ಲಿ ಓದ್ಕೊಂಡಾಗ ಮಕ್ಕಳ ನಿದ್ದೆಯಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತದ, ಮತ್ತು ಅವ್ರದ್ದು ಥಿಂಕಿಂಗ್ ಎಬಿಲಿಟಿ ಕೂಡ ಚೆನ್ನಾಗಿ ಆಗ್ತದ. ಸೊ ಮಾಮ್ಸ್, ಇಷ್ಟೆಲ್ಲ ಬೆನಿಫಿಟ್ಸ್ ಅವ ಬೆಡ್ ಟೈಮ್ ರೀಡಿಂಗ್. ಸೊ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ನಾನು ಬೆಡ್ ಟೈಮ್ ರೀಡಿಂಗ್ ಮಾಡಕ ಅಂತ ಜೋಶಲ್ಲೇನೋ ಸ್ಟಾರ್ಟ್ ಮಾಡ್ತೀರಿ. 1-2 ದಿನ ಆಮೇಲೆ ಫುಲ್ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಅವಾಗ ಮತ್ತೆ ಬಿಟ್ರೆ ಪ್ರಯೋಜನ ಇಲ್ಲ. ರೆಗ್ಯುಲರ್ ಆಗಿ ಈ ಒಂದು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೋರಿ. ಐ ಮೀನ್ ರೆಗ್ಯುಲರ್ ಬೆಡ್ ಟೈಮ್ ರೀಡಿಂಗ್ ಮಾಡ್ಕೊಂಡಾಗ, ಈ ಒಂದು 10 minute ಬೆಡ್ ಟೈಮ್ ರೂಟೀನ್ನ ಫಾಲೋ ಮಾಡಿದಾಗ ನೀವೇ ನಿಮ್ಮ ಮಕ್ಕಳಲ್ಲಿ ಆಗುವಂತಹ ಚೇಂಜಸ್, ಅವ್ರ ಸ್ಲೀಪ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಯದ, ಅದೆಲ್ಲ ಡಿಫ್ರೆನ್ಸ್ ನೀವೇ ಕಂಡ್ಕೋತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.